45 ನಿಮಿಷದಿಂದ 1 ತಾಸ್ನಾಗ ಆಕಿಗೆ ತೋರಿಸಿದ್ರೆ ಸ್ವಲ್ಪ ನಮ್ಮ ಮನೆಗೆಲ್ಲ ಅಡುಗೆ ಆಕಿನೇ ಮಾಡ್ತಾಳೆ. ದಿನ ಸ್ಟೀಮ್ ಕುಕ್ಕರ್ ಇಡೋದು ಆಕಿನೇ ಮಾಡ್ತಾಳೆ. 6 ವರ್ಷದಿಂದ ಇದೇ ನಮ್ದು ಅಡುಗೆ ಮನೆ. ಇದು ಇಷ್ಟೇ ಅಡುಗೆ ಮನೆ. ಈಗ ಇದು ಎಲ್ಲಿ ಬೇಕಾದಲ್ಲಿ ಇಡ್ಬೋದು ನೀವು, ಹೊಗೆನೂ ಬರಂಗಿಲ್ಲ ಇದ್ರೊಳಗೆ. ನೀವು ದಿನಾಲು ಯೂಸ್ ಮಾಡಿದ್ರು 4-5 ವರ್ಷ ಆರಾಮ್ಸೆ ಬರ್ತಾವೆ. ನಮ್ದು ಇನ್ನೂ ಏನೂ ಹಾಳೆ ಆಗಿಲ್ಲ ಯಾವುದು. ಅದು ಒಳಗಿಂದ ಒಂದು ಜಾಲಿ ಅಷ್ಟೇ ಸುಡ್ತಾ ಇರ್ತದೆ, ಇದ್ದಿಲ್ಲ ಹಾಕಿದ ಜಾಲಿ, ಅದನ್ನು ಸಿಗ್ತದೆ. ಬೆಂಕಿನೂ ಇಲ್ಲಿದ್ರು ಕೆಂಡ ಈ ಸೌಂಡ್ ಬರ್ತಾ ಇದೆ ನೋಡ್ರಿ. ಜಸ್ಟ್ ಈಗ ಇಟ್ಟಿದ್ದು ಈ ಕುದಿಯಕ್ಕೆ ಸ್ಟಾರ್ಟ್ ಆಯ್ತು. ಸೊ ಸ್ಲೋ ಕುಕಿಂಗ್ ಅಂದ್ರೆ ಇದು ಸ್ಟೀಮ್ ಕುಕ್ಕರ್ ಅಂತಾರೆ ಇದಕ್ಕೆ. ಚಾರ್ಕೋಲ್ ಬೇಸ್ಡ್ ಸ್ಟೀಮ್ ಕುಕ್ಕರ್. ಇದು ಔಟರ್ ಬಾಕ್ಸ್, ಅದು ಜಾಲಿ, ಒಳಗೆ ಇದ್ದಿದ್ದು ಕೆಂಡ ಆಯ್ತಾ. ಅದ್ರೊಳಗೆ ಇದು ಬಾಕ್ಸ್, ಇದು ಕ್ಲೋಸ್ಡ್ ಅದ ನೋಡ್ರಿ. ಅದ್ರೊಳಗೆ ಇವು ಬಾಕ್ಸ್ ಕುಕ್ಕರ್ದಾಗ ಬರ್ತಾವಲ್ಲ ಹಂಗ. ಇದು ಇಟ್ಟು ಇದು ಮುಚ್ಚಿಡ್ತಾವ 45 ನಿಮಿಷದಿಂದ 1 ತಾಸ್ನಾಗ. ಆಕಿಗೆ ತೋರಿಸಿದ್ರೆ ಸ್ವಲ್ಪ ನಮ್ಮ ಮನೆಗೆಲ್ಲ ಅಡುಗೆ ಆಕಿನೇ ಮಾಡ್ತಾಳೆ. ದಿನ ಸ್ಟೀಮ್ ಕುಕ್ಕರ್ ಇಡೋದು ಆಕಿನೇ ಮಾಡ್ತಾಳೆ. ಅಂದ್ರೆ ಅದು ಒಂದ್ಸಲಿ ಇದ್ದಿಲ್ ಹಾಕ್ಬಿಟ್ರೆ ಆಯ್ತು, ಮುಗಿತಷ್ಟೇ. ಅಂದ್ರೆ ಮತ್ತೆ ಹಾಕ್ತಾ ಇರ್ಬೇಕು? ಇಲ್ಲ ಇಲ್ಲ, ಈಗ ಬಿಸಿ ಮಾಡಿದ್ದಲ್ಲಿ ಹಾಕ್ತಲ್ಲ, ಅದೇನು ನೀವು ಕೆಳಗಿದ್ದಲ್ಲಿ ನೋಡಿದ್ರಲ್ಲ, ಅದ್ರೊಳಗೆ ಇಷ್ಟು ಕುಕಿಂಗ್ ಆಗ್ಬಿಡ್ತು. ಡಬ್ರಿ ಐತಲ್ಲ, ಅದ್ರ ನೀರ್ ಖಾಲಿ ಆದ್ರೆ ಆಗ್ಬೋದು. ಇನ್ನೊಂದು ಸುಟ್ಟು ಹಾಕಿದ್ರೆ ಇದು ಆನ್ ಅದನೋ ಇಲ್ಲಪ್ಪ. ಇಲ್ಲ ಏನಂದಿ? ಅದು ಡಬ್ರಿ ಐತಲ್ಲ, ನಾಲ್ಕು ಡಬ್ರಿ ಇಟ್ಟಿದ್ದು, ಅದು ಕೆಳಗಿನ ಪಾಟ್ ಸುಟ್ಟು ಹೋದ್ರೆ ಹೋಗ್ಬೋದು ನೀರ್ ಖಾಲಿ ಆದ್ರ. ನೀರ್ ಹಾಕ್ತಾ ಇರ್ಬೇಕು ಅವಾಗ. ಎಕ್ಸ್ಟ್ರಾ ಹಾಕಿದ್ರೆ ರೈಸ್ ಒಳಗ್ ಹೋಗ್ತದ, ದಾಲ್ ಒಳಗ್ ಹೋಗ್ತದ. ಕಮ್ಮಿನೂ ಹಾಕ್ಬಿಡೋದು, ಎಕ್ಸ್ಟ್ರಾನು ಹಾಕ್ಬಿಡೋದು. ಅಂದ್ರೆ ಈಗ ಅದು ಕಂಪ್ಲೀಟ್ಲಿ ಸ್ಟೀಮ್ ಇದ್ರ ಮೇಲೆ ಪ್ರೊಸೆಸ್ನಾಗೆ ಅದಾಗ ನೋಡ್ರಿ. ಇದು ಜಸ್ಟ್ ಪ್ರೆಷರ್ ಕುಕ್ಕರ್ ತರ ವರ್ಕ್ ಆಯ್ತಾ ಇದೆ ಈಗ ಅಷ್ಟೇ. ಅದ್ರ ಕೆಳಗ ಒಲಿ ಬದ್ಲಿ ಕೆಂಡ ಇದೆ. ಮತ್ತ ಲೋ ಹೀಟ್, ಕಮ್ಮಿ ಹೀಟ್ ಆಯ್ತಿದು. ಯಾಕಂದ್ರೆ ಇದ್ದಲ್ಲಿ ಯೂಸ್ ಮಾಡ್ತಾ ಇದೀವಿ. ಆಮೇಲೆ ಸ್ಲೋ ಹೀಟ್, ಸ್ಲೋ ಕುಕ್ ಅಂದ್ರೆ 1 ತಾಸು ತನಕ ಟೈಮ್ ತಗೋತಾ ಇದು. ಸೊ ನಿಧಾನಕ್ಕೆ ಬೇಸಿಕ್ ಇಷ್ಟು ಶಕ್ತಿ ಸಾಕು, ಇಷ್ಟೇ ಇದ್ದಲ್ಲಿ ಸಾಕು. ಈಗ ನಾವು ಎಷ್ಟು ವರ್ಷ ಆಯ್ತಾ ಅದ್ಯಾ ಹಳ್ಳಿಗೇರಿದಾಗ ಇದ್ದಂಗಿಲ್ಲ? ಹಾ, ಹಳ್ಳಿಗೇರಿದಾಗಿದ್ದ 6 ವರ್ಷದಿಂದ ಇದೇ ನಮ್ದು ಅಡ್ಗೆ ಮನೆ. ಇದು ಇಷ್ಟೇ ಅಡ್ಗೆ ಮನೆ. ಈಗ ಹಾ, ಈಗ ಇದ್ರೊಳಗಿಂದ ಏನು ಬ್ಯಾಳಿ ಅದಲ್ಲ, ಬ್ಯಾಳಿ ಆಮೇಲೆ ಒಗ್ಗರಣೆ ಹಾಕ್ಬಿಡ್ತಾರ. ಮಿಲೆಟ್ಸ್ ಕೆಳಗೆ 2 ಸಿರಿಧಾನ್ಯ, 1 ಬ್ಯಾಳಿ 2 ಸಿರಿಧಾನ್ಯ. ಅಂದ್ರೆ ಅದಕ್ಕೆ ಬೇಕಾದಷ್ಟು ನೀರ್ ಮೊದಲೇ ಅದ ಈಗ ಕುದಿಲಿಕ್ಕೆ ಸ್ವಲ್ಪ ಅದಕ್ಕೆ ನೀರ್ ಹಾಕಿಡೋದು ಬ್ಯಾಳಿಗೆ. ಅಕ್ಕಿಗಾಗಿರ್ಬೋದು, ಬ್ಯಾಳಿ ಹಾ ಅದ್ರೊಳಗೆ ಇರ್ತದಲ್ಲ. ಆಮೇಲೆ ಆಕೆ ಏನ್ ಮಾಡ್ತಾಳ, ಅದೇ ನೆನ್ಸಿಡ್ತಾಳ. ಈಗ ಬೆಳಗ್ಗೆ ಇಡೋದಿತ್ತಂದ್ರೆ ರಾತ್ರಿನೇ ನೆನ್ಸಿಡ್ತಾಳ, ಸಾಯಂಕಾಲ ಇಡೋದಿತ್ತಂದ್ರೆ ಬೆಳಗ್ಗೆ ನೆನ್ಸಿಡ್ತಾಳ. ಸೊ ಹಾಫ್ ಕುಕ್ಕಿಂಗ್ ಆ ನೆನ್ಸಿಟ್ಟಿದ್ರೊಳಗೆ ಆಗೋಗ್ತದೆ. ಸೊ ಇದು ಸ್ಲೋ ಕುಕ್ಕಿಂಗ್ ಆಯ್ತು. ಇದು ಎಲ್ಲಿ ಬೇಕಾದಲ್ಲಿ ಇಡ್ಬೋದು ನೀವು, ಹೊಗೆನೂ ಬರಂಗಿಲ್ಲ ಇದ್ರೊಳಗೆ ಆಯ್ತಾ. ಆಯ್ತಾ, ಇದು ಒಂದು 4,000 ರೂಪಾಯಿಗೆ ಸಿಗ್ತದ. ನೀವು ದಿನಾಲು ಯೂಸ್ ಮಾಡಿದ್ರು 4-5 ವರ್ಷ ಆರಾಮ್ಸೆ ಬರ್ತದೆ. ನಮ್ದು ಇನ್ನೂ ಏನೂ ಹಾಳೆ ಆಗಿಲ್ಲ ಯಾವುದು. ಅದು ಒಳಗಿಂದ ಒಂದು ಜಾಲಿ ಅಷ್ಟೇ ಸುಡ್ತಾ ಇರ್ತದೆ, ಇದ್ದಿಲ್ಲ ಹಾಕಿದ ಜಾಲಿ, ಅದನ್ನು ಸಿಗ್ತದೆ ಆಯ್ತಾ. ಇಲ್ಲ, ಇದು ಎಂಟೈರ್ ಸೆಟ್ ನಿಮಗೆ ನಾನು ಅಡ್ರೆಸ್ ಕೊಡ್ತೀನಿ, ಅದು ಹಾಕ್ರಿ ಆಯ್ತಾ. ಆಮೇಲೆ ನಿಮಗೆ ಬೇಕಂತಂದ್ರೆ ಇದು ನಾವು ಡಿಸೈನ್ ಮಾಡ್ಬೋದು ಪ್ಲಾನ್ ಮಾಡಿ. ಇವೇನಿಲ್ಲ, ಇವು ಲೋಕಲ್ ರೆಗ್ಯುಲರ್ ಸಿಗುವಂತ ಬಾಕ್ಸೇ ಅದಾವ. ಅದಕ್ಕೆ ಇದು ಹ್ಯಾಂಡಲ್, ಆಮೇಲೆ ಇದಕ್ಕೆ ಕೆಳಗೊಂದು ಹೋಲ್ ಹೊರಗಿಂದಕ್ಕೆ. ಇದು ಇಂಥದ್ದು ಸಿಗ್ತದೆ ನೋಡ್ರಿ, ಇಂಥದ್ದು ಗಾಳಿ ಎಳ್ಕೊಳ್ಳೋ ಸಲುವಾಗಿ. ಆಮೇಲೆ ನೀವು ಅಲ್ಲೆಲ್ಲ ಇದ್ದಲ್ಲಿ ಹಾಕಿ, ಇಲ್ಲಿಂದಾನು ಸ್ಟ್ರಿಪ್ ಅಂತ ಬರ್ತಾವ, ವ್ಯಾಕ್ಸ್ ಸ್ಟ್ರಿಪ್ ಅಂತ ಬರ್ತಾವ. ಅದು ಇಟ್ಟು ಬೆಂಕಿ ಹಚ್ಚಿದ್ರೆ ಅದಕ್ಕೆ ಹತ್ಕೋತಾವ. ಬೆಂಕಿನೂ ಇಲ್ಲಿದ್ರು ಕೆಂಡ ಈ ಸೌಂಡ್ ಬರ್ತಾ ಇದೆ ನೋಡ್ರಿ. ಜಸ್ಟ್ ಈಗ ಇಟ್ಟಿದ್ದು ಈ ಕುದಿಯಕ್ಕೆ ಸ್ಟಾರ್ಟ್ ಆಯ್ತು. ಸೊ ಸ್ಲೋ ಕುಕಿಂಗ್ ಅಂದ್ರೆ ಇದು ಆಯ್ತಾ. ಇದ್ರೊಳಗ ನ್ಯೂಟ್ರಿಯೆಂಟ್ಸ್ ಲಾಸ್ ಕಮ್ಮಿ, ಸ್ಲೋಲಿ ಕುಕ್ ಆಗ್ತದೆ. ಸಿಕ್ಕಾಪಟ್ಟೆ ಪ್ರೆಷರ್ ಇಲ್ಲ. ಈ ಕೊನೆ ತನಕ ಇಷ್ಟೇ ಸೌಂಡ್ ಬರ್ತಾ ಇರ್ತದೆ, ಸಿಟಿ ಇಲ್ಲ, ಹೈ ಪ್ರೆಷರ್ ಇಲ್ಲ, ಏನಿಲ್ಲ. ಇದು ಬ್ಯಾಚುಲರ್ ಇರೋ ಇಟ್ಕೋಬಹುದು. ಆಮೇಲೆ ಇದ್ರೊಳಗೆ ದೊಡ್ಡ ಸೈಜ್ನು ಸಿಗ್ತಾವ. ಇದು ಸ್ಮಾಲೆಸ್ಟ್ ಸೈಜ್, ಇದು ಮೀಡಿಯಮ್, ದೊಡ್ಡದು ಹಿಂಗೆಲ್ಲ ಸಿಗ್ತಾವ. ಸೊ ನೀವು ಮೇನ್ ಸಿರಿಧಾನ್ಯ, ಅನ್ನ, ಬ್ಯಾಳಿ, ತರಕಾರಿ ಎಲ್ಲ ಇದ್ರೊಳಗೆ ಮಾಡ್ಕೊಂಡು ಲಾಸ್ಟಿಗೆ ತೆಗೆದು ಒಗ್ಗರಣೆ ಹಾಕ್ಬೋದು.
ಇದ್ದಿಲ್ಲ ಅಂದ್ರೆ ಮೊದಲು ಇದ್ದಿಲ್ಲ ಹೆಂಗ್ ಮಾಡ್ಕೊಂಡು ಇದಿಲ್ಲ ನೀವು ಸಿಟಿದಾಗ ಇದ್ದೀರ ಅಂತಂದ್ರ ಖರೀದಿ ಮಾಡ್ಬೋದು. ಅದು ಅದು ಆಯ್ತ್ರಿ. ಅಂದ್ರೆ ಅದಕ್ಕ ನಾವು ಫ್ಲೇಮಿಂಗ್ ಇದ್ದಿಲ್ಲ ಹೆಂಗ ಕಾಯಿಸ್ಬೇಕಂತೀರಿ? ಆದ್ಯ ಏನ್ ಮಾಡ್ತಾಳ, ಇದು ಇದು ಅದ ನೋಡ್ರಿ, ಇದು ಇದ್ರೊಳಗೆ ಇದ್ದಿಲ್ಲಿಟ್ಟು ನಮ್ದು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಗರಂ ಮಾಡಿದ್ರೆ ಅದು ಹತ್ಕೊಂತ. ಆಮೇಲೆ ನಮ್ದು ನಮ್ದು ಒಲಿ ಇದು ಇದು ಇಷ್ಟಿಗೆ ನೋಡ್ರಿ ಕಿಚನ್ಗೆ ಅಷ್ಟೇ. ಈಗ ಒಂದು 6-8 ವರ್ಷ ಆಯ್ತು ಇಷ್ಟೇ ಕಿಚನ್. ನಮ್ಮಲ್ಲಿ ಮೊದಲು 3 ಗ್ಲಾಸ್ ಟಾಪ್ ಇತ್ತು, 3 ಒಲಿ ಅದನ್ನ ತೆಗೆದು ಸಿಂಗಲ್ ತಗೊಂಡಿವ್ ನಾವು. ಸೊ ಬ್ಯಾಸ್ಗ್ಯಾಗ ಚಳಿಗಾಲದಾಗ ಆದಷ್ಟು ಹೊರಗೂ ಮಾಡ್ಕೊಂಡ್ಬಿಡ್ತೀವಿ, ಸೌದಿ ಕಟ್ಟಿಗೆ ಯೂಸ್ ಮಾಡ್ಕೊಂಡು. ಸೊ ವರ್ಷಕ್ಕೆ 2 ಸಿಲಿಂಡರ್ ಖಾಲಿ ಆಗ್ತಾವ ನಮ್ಮಲ್ಲಿ ಅಷ್ಟೇ ಇಷ್ಟೇ. ಈ ತರ ಅದಕ್ಕ ಸ್ಟೀಮ್ ಕುಕ್ಕರ್ ಅಂತಾರೆ ಇದಕ್ಕೆ, ಚಾರ್ಕೋಲ್ ಬೇಸ್ಡ್ ಸ್ಟೀಮ್ ಕುಕ್ಕರ್. ಅಂದ್ರೆ ಇದ್ರೊಳಗೆ ಯಾವ್ದೇ ತರದ್ದು ಇದು ಪ್ರೆಷರ್ ಕ್ರಿಯೇಟ್ ಆಗಿಲ್ಲ, ಓನ್ಲಿ ಸ್ಲೋ ಹೀಟ್ ಕುಕಿಂಗ್. ಪ್ರೆಷರ್ ಕುಕ್ಕರ್ ದಾಗ ಪ್ರೆಷರ್ ಕ್ರಿಯೇಟ್ ಆಗಿದ್ದಕ್ಕೆ ಫಾಸ್ಟ್ ಆಗ್ತದೆ. ಕೆಳಗಡೆಯಿಂದ ಮೇಲ್ಗಡೆಯಿಂದ ಎರಡು. ಹಾ, ಆದ್ರೆ ಆ ಪ್ರೆಷರ್ ಇಂದಾನೇ ಹೈ ಟೆಂಪರೇಚರ್ನು ಡೆವಲಪ್ ಆಗ್ತದೆ. ಈಗ ಹೀಟ್ ಪ್ಲಸ್ ಪ್ರೆಷರ್, ಟೆಂಪರೇಚರ್ ಇನ್ಕ್ರೀಸ್ ಆಯ್ತಲ್ಲ, ಆಯ್ತಾ? ಅದ್ರ ಸಲುವಾಗಿ ಅದ್ರೊಳಗಿರೋ ಪೌಷ್ಟಿಕಾಂಶಗಳು ಕಮ್ಮಿ ಆಗ್ಬಿಡ್ತಾವ. ಈಗ ವಿಟಮಿನ್ B12 ಡೆಫಿಷಿಯನ್ಸಿ ಆಗ್ತಾ ಇದೆ ನೋಡ್ರಿ ಎಲ್ಲರಿಗೆ. ಫ್ರೆಜೈಲ್ ವಿಟಮಿನ್ ಅದು ಸಿಕ್ಕಾಪಟ್ಟೆ ಊಟ ಹೀಟ್ ಮಾಡಿ ಪ್ರೆಷರ್ ಕುಕ್ಕರ್ದಾಗ ಮಾಡ್ತಿಂದ್ರೆ ಇವೆಲ್ಲ ಬಿ ವಿಟಮಿನ್ಗಳೆಲ್ಲ ನಾಶ ಆಗ್ತವೆ, ಬಹಳಷ್ಟು ಅಮಿನೋ ಆಸಿಡ್ಗಳು ನಾಶ ಆಗ್ತವೆ. ಅದಕ್ಕೆ ಪ್ರೆಷರ್ ಕುಕ್ಕರ್ದಾಗಿಂದ ಊಟ ಸಪ್ಪಗತ್ತಾ ಇರ್ತದೆ. ಈಗ ಇದ್ರೊಳಗೆ ಈಗ ಮಧ್ಯಾಹ್ನ ಊಟ ಮಾಡೋಣ ನೋಡ್ರಿ ನೀವು ಎಷ್ಟು ರುಚಿಯಾಗಿರ್ತದೆ. ಈ ಡಕ್ಕಣ ಹಾಕಿದ್ರೆ ಸ್ಟೀಮಿಂಗ್ ಆಗಿ ಹೀಟ್ ಆಗಿ ಆಗ್ತೈತಿ, ಇಲ್ಲಾಂದ್ರೆ ಎಷ್ಟು ಕುಕ್ ಆಗೋದಿಲ್ಲ. ಅಲ್ಲ ಈಗ ಅನ್ನ ಮತ್ತೆ ಬ್ಯಾಳಿ ಇವೆಲ್ಲ ಹಿಂಗ್ ಬುರುಗೋದು ಬರ್ತಾವಲ್ಲ, ಅದು ಗ್ಯಾಸ್ ಮೇಲೆ ಇಟ್ರೆ ಅಷ್ಟೇ ಬರ್ತೈತಿ. ಕೆಲವೊಂದು ಅಷ್ಟೇ ಮಿಲೆಟ್ಸ್ ಬರಂಗಿಲ್ಲ, ಮಸೂರ್ ದಾಲ್ ಆ ದಾಲ್ ಬರೋದಿಲ್ಲ. ಹೆಂಗ್ ಇದ್ದಿಲ್ಲ ಹೆಂಗ್ ಮಾಡ್ಕೊಂಡು ಹೆಂಗ್ ಮಾಡಿದ್ವಿ? ಇದ್ರ ಮೇಲೆ ಗರಂ ಮಾಡ್ಕೊಂಡು ಗ್ಯಾಸ್ ಮೇಲೆ ಮಾಡ್ಕೊಂಡೆ. ಮೀನಿಂಗ್ ಮಿಲೆಟ್ಸ್ ದಾಲ್ ಎಲ್ಲ ತೊಳ್ಕೊತೀನಿ. ತೊಳ್ಕೊಂಡಾದ್ಮೇಲೆ ಅದು ರೆಡಿ ಮಾಡ್ಕೋತೀನಿ, ಉಪ್ಪು ಎಣ್ಣೆ ಹಾಕದ ಹಾಕೋತೀನಿ. ಇದು ಡಬ್ರಿ ಇತ್ತಲ್ಲ, ಇದು ಇದ್ರೊಳಗ ನೀರ್ ಹಾಕ್ಲೇಬೇಕು 1 ಗ್ಲಾಸ್. ಹೆಚ್ಚಿಗೆ ಹಾಕೋದಿಲ್ಲ, ಕಮ್ಮಿನೂ ಹಾಕೋದಿಲ್ಲ. ಆಮೇಲೆ ಇದ್ರಾಗ ಇದ್ದಿಲ್ ತಂದು ಗರಂ ಮಾಡ್ಕೊಂಡು ಇದ್ರೊಳಗ ಹಾಕತೀನಿ. ಕೇರ್ಫುಲಿ ಹಾಕ್ಬೇಕಿಲ್ಲ ಅಂದ್ರೆ ಆಗಂಗಿಲ್ಲ, ಸೈಡಿಗೆ ಬಿತ್ತದ್ರ ಆಗಂಗಿಲ್ಲ. ಅದು ಈಗ ತೆಗೆದು ತೋರಿಸ್ಬೋದು ಒಳಗೆ. ಯಾವ್ದು? ಈಗ ಕೆಳಗೆ ಇಡ್ಲಿ ಹಾಕಿದ್ದು ಇದು ನೀರು. ಅದಷ್ಟರಲ್ಲೇ ಇದೆಷ್ಟು ಕುಕ್ ಇಲ್ಲ, ಅರ್ಧ ಬರ್ನ್ ಐತಿ ಆಲ್ರೆಡಿ. ಇದ್ರಾಗ ನೀರು